ಹಾಯ್ ಫ್ರೆಂಡ್ಸ್, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಗೋಧಿ ರವೆಯನ್ನು ಬಳಸಿ ಪರ್ಫೆಕ್ಟ್ ಆದ, ಇನ್ಸ್ಟೆಂಟ್ ಆದ ಹಾಗೂ ರುಚಿಯಾದ ಪಡ್ಡು ಮಾಡೋದನ್ನು ನೋಡೋಣ. ನಾನು ಹೇಳಿದ ಟಿಪ್ಸನ್ನು ಫಾಲೋ ಮಾಡಿ ತುಂಬ ಸಾಫ್ಟಾಗಿ ಇದೇ ರೀತಿಯ ಪಡ್ಡನ್ನು ನೀವು ಸಹ ತಯಾರಿಸಬಹುದು. ಕೇವಲ 30 ನಿಮಿಷದಲ್ಲಿ ಇದನ್ನು ತಯಾರಿಸಬಹುದು. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಈ ಕಪ್ಪಲ್ಲಿ 1 ಕಪ್ಪಷ್ಟು ಗೋಧಿ ರವೆಯನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಸಾಧಾರಣ ಒಂದು 125 ಗ್ರಾಮ್ ಅಷ್ಟು ರವೆ ಇದೆ. ಇದು ನಾವು ಮಾಮೂಲಿ ಬಳಸುವ ರವೆಗಿಂತ ತುಂಬ ಹೆಲ್ದಿ. ಇದರ ಕಲರ್ ಇದೆಯಲ್ಲ, ಸ್ವಲ್ಪ ಲೈಟಾಗಿ ಬ್ರೌನ್ ಆಗಿರ್ತದೆ. ಇದನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿ ಫೈನಾಗಿ ಪೌಡ್ರ್ ಮಾಡಬೇಕು. ಈಗ ಪೌಡರ್ ಆದ ಈ ರವೆ ಹುಡಿಯನ್ನು ಮಿಕ್ಸಿಂಗ್ ಬೌಲಲ್ಲಿ ಸೇರಿಸುವ. ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರನ್ನು ಸೇರಿಸಿ ಮಿಕ್ಸ್ ಮಾಡುವ. ಪುನಃ ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ರವೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದ್ಸಲ ರವೆ ಹಾಗೂ ಸೇರಿಸಿದ್ದ ಮೊಸರು ಹಾಗೂ ನೀರು ಚೆನ್ನಾಗಿ ಬೆರೆತ ನಂತರ ಇದನ್ನು ಒಂದು 20 ನಿಮಿಷಗಳ ಕಾಲ ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ಇದು ಗೋಧಿ ರವೆ ಆಗಿರೋದರಿಂದ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಯಬೇಕು. ಹಾಗಾದರೆ ಮಾತ್ರ ಪಡ್ಡು ಸಾಫ್ಟಾಗಿ ಬರ್ತದೆ. ಅದು ನೆನೆಯುವಷ್ಟರಲ್ಲಿ ಉಳಿದ ತಯಾರಿಯನ್ನು ಮಾಡೋಣ. ಒಂದು ಪ್ಯಾನನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿದ್ದೇನೆ. ಇದರಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸುವ. ಈಗ ಈ ಕಾದ ಎಣ್ಣೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸಬೇಕು. ಸಾಸಿವೆ ಸಿಡಿಯಲು ಪ್ರಾರಂಭವಾಗುವಾಗ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ, 3 ಚಿಕ್ಕದಾಗಿ ತುಂಡು ಮಾಡಿದ ಹಸಿಮೆಣಸಿನಕಾಯಿಯನ್ನು ಸೇರಿಸುವ. 1 ನಿಮಿಷ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಇದಕ್ಕೀಗ ಒಂದು ಅರ್ಧ ಇಂಚಷ್ಟು ತುರಿದ ಶುಂಠಿಯನ್ನು ಸೇರಿಸಬೇಕು. ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆ ಚಿಕ್ಕದಾಗಿ ತುಂಡು ಮಾಡಿ ಅದನ್ನು ಸಹ ಸೇರಿಸಿ ಹುರಿಬೇಕು. ಒಗ್ಗರಣೆ ಸಾಮಗ್ರಿಗಳು ಚೆನ್ನಾಗಿ ಫ್ರೈ ಆದ ನಂತರ ಒಂದು ಅರ್ಧ ನೀರುಳ್ಳಿಯನ್ನು ಚಿಕ್ಕದಾಗಿ ತುಂಡು ಮಾಡಿ ಸೇರಿಸಿ 1 ನಿಮಿಷ ಹುರಿದಾದ ಮೇಲೆ ತುರಿದ ಒಂದು ಅರ್ಧ ಕ್ಯಾರೆಟನ್ನು ಇದಕ್ಕೆ ಸೇರಿಸಬೇಕು. ಈ ಹಾಕಿದ ಸಾಮಗ್ರಿಗಳಿದೆಯಲ್ಲ, ಆಪ್ಷನಲ್. ನೀವು ಇವೆಲ್ಲವನ್ನು ಸ್ಕಿಪ್ ಮಾಡಿ ಪ್ಲೇನ್ ಪಡ್ಡನ್ನು ಸಹ ಮಾಡ್ಬೋದು. ಆದರೆ ಬ್ರೇಕ್ಫಾಸ್ಟ್ ಆಗಿರೋದರಿಂದ ಹೆಲ್ದಿ ಆಗಿರಲಿ ಅಂತ ಇವೆಲ್ಲವನ್ನು ಸೇರಿಸ್ತಾ ಇದ್ದೇನೆ. ನೋಡಿ, ಇವೆಲ್ಲ ಇಷ್ಟು ಹುರಿದಾದ ಮೇಲೆ ಫ್ಲೇಮನ್ನು ಆಫ್ ಮಾಡುವ. ಈ ಬದಿಯಲ್ಲಿ ರವೆ ನೆನೆದು ನೋಡಿ ಸಾಫ್ಟ್ ಆಗಿದೆ, ಸ್ವಲ್ಪ ಗಟ್ಟಿಯಾಗಿದೆ. ಹಾಗಾಗಿ ಪುನಃ ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನು ಸ್ವಲ್ಪ ಸ್ವಲ್ಪ ಮಾಡಿ ಸೇರಿಸಬೇಕು. ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಮಾಮೂಲಿ ಪಡ್ಡಿನ ಹಿಟ್ಟು ಇದೆಯಲ್ಲ, ಅದೇ ಹದದಲ್ಲಿರಬೇಕು. ಈಗ ತಯಾರಿಸಿದ ಒಗ್ಗರಣೆಯನ್ನು ಇದಕ್ಕೆ ಸೇರಿಸಬೇಕು ಹಾಗೂ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಬೆರೆಸಬೇಕು. ಹಿಟ್ಟು ಹಾಗೂ ಒಗ್ಗರಣೆ ಚೆನ್ನಾಗಿ ಬೆರೆತ ನಂತರ ರುಚಿಗೆ ಉಪ್ಪನ್ನು ಸೇರಿಸುವ. ಇದನ್ನು ಇನ್ಸ್ಟೆಂಟ್ ಆಗಿ ಮಾಡ್ತಾ ಇರುವುದರಿಂದ ಒಂದು 1/4 ಸ್ಪೂನಷ್ಟು ಈನೋವನ್ನು ಸಹ ಸೇರಿಸ್ತಾ ಇದ್ದೇನೆ. ಇದು ಆ್ಯಕ್ಟಿವೇಟ್ ಆಗಲಿಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸುವ. ಸೇರಿಸಿದ ಉಪ್ಪು ಹಿಟ್ಟಿನ ಜೊತೆಗೆ ಚೆನ್ನಾಗಿ ಬೆರಿಬೇಕು. ಉಪ್ಪು ಹಾಗೂ ಹಿಟ್ಟು ಒಂದ್ಸಲ ಬೆರೆತ ನಂತರ ಸಣ್ಣಗೆ ಹೆಚ್ಚಿಟ್ಟ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಬೇಕು ಹಾಗೂ ಹೊಳ್ಳೆ ಮಾಡಿ ಇದನ್ನು ಮಿಕ್ಸ್ ಮಾಡಬೇಕು. ಪಡ್ಡು ತಯಾರಿಸಲು ಹಿಟ್ಟು ಇಲ್ಲಿ ರೆಡಿಯಾಗಿದೆ. ಹಿಟ್ಟಿನ ಸ್ಥಿರತೆ ಈ ರೀತಿಯಾಗಿರಬೇಕು. ಈಗ ಪಡ್ಡು ಮೇಕರನ್ನು ಗ್ಯಾಸಲ್ಲಿಟ್ಟು ಫ್ಲೇಮನ್ನು ಆನ್ ಮಾಡಿದ್ದೇನೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಇದರ ಎಲ್ಲ ಭಾಗಗಳಿಗೆ ಸೇರಿಸಬೇಕು ಹಾಗೂ ಬ್ರಷಿಂದ ಚೆನ್ನಾಗಿ ಸವರಬೇಕು. ಈಗ ಕಾದ ಕಾವಲಿಯಲ್ಲಿ ನಾವು ತಯಾರಿಸಿದ್ದ ಹಿಟ್ಟನ್ನು ಸೇರಿಸುವ. ಮೊದಲಿಗೆ ಹೊರಭಾಗಕ್ಕೆ ಹಿಟ್ಟನ್ನು ಸೇರಿಸಿ ಆದ ನಂತರ ಒಳಭಾಗಕ್ಕೆ ಹಿಟ್ಟನ್ನು ಸೇರಿಸಬೇಕು, ಇಲ್ಲವಾದರೆ ಬೇಗ ಕಪ್ಪಾಗ್ತದೆ. ಹಿಟ್ಟು ಎಲ್ಲ ಭಾಗಗಳಿಗೆ ಸೇರಿಸಿದ ನಂತರ ಸ್ವಲ್ಪ ಎಣ್ಣೆಯನ್ನು ಇದರ ಸುತ್ತಲೂ ಸೇರಿಸುವ ಹಾಗೂ ಲಿಡ್ ಮುಚ್ಚಿ 1 ರಿಂದ 1.5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಕಾಯಿಸಬೇಕು. ಈಗ ನೋಡಿ, ಮುಚ್ಚಿದ ಮುಚ್ಚಳವನ್ನು ತೆಗೆದಿದ್ದೇನೆ. ಒಂದು ಬದಿ ಚೆನ್ನಾಗಿ ಕಾದಿದೆ. ಈಗ ತಿರುವಿ ಹಾಕಿ ಇನ್ನೊಂದು ಬದಿ ಸಹ ಚೆನ್ನಾಗಿ ಕಾಯಿಸಬೇಕು. 2 ಬದಿ ಕೂಡ ಕೆಂಪಗೆ ಕಾಯಿಸಬೇಕು. ಮೀಡಿಯಂ ಫ್ಲೇಮಲ್ಲೇ ಇದು ಕಾಯಬೇಕು. ಇದೇ ಹಿಟ್ಟನ್ನು ಒಂದು 3-4 ಗಂಟೆಗಳ ಕಾಲ ಫರ್ಮೆಂಟ್ ಮಾಡೋದಾದರೆ ಈನೋವನ್ನು ಸ್ಕಿಪ್ ಮಾಡ್ಬೋದು. ಈಗ ನೋಡಿ, 2 ಬದಿ ಕೂಡ ಚೆನ್ನಾಗಿ ಕಾದಿದೆ. ಒಂದೊಂದೇ ಇದನ್ನು ತೆಗೆದು ಪ್ಲೇಟಲ್ಲಿ ಇಡುವ. ನಿಮಗೆ ನೋಡಿದ್ರೇ ತಿಳಿತದೆ ಎಷ್ಟು ಕೆಂಪಗೆ ಚೆನ್ನಾಗಿ ಬಂದಿದೆ ಅಂತ. ಸಮನಾಗಿ 2 ಬದಿ ಸಹ ಕಾದಿದೆ. ಒಂದು ಪಡ್ಡನ್ನು ನಿಮಗೆ ತುಂಡು ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ, ಅಷ್ಟೇ ಟೇಸ್ಟಿ ಆಗ್ತದೆ ಕೂಡ. ಕೇವಲ 30 ನಿಮಿಷದಲ್ಲಿ ಇದನ್ನು ತಯಾರಿಸಬಹುದು. ನೀವು ಇದನ್ನು ನಿಮ್ಮಿಷ್ಟದ ಸಾಂಬಾರು ಅಥವಾ ಚಟ್ನಿ ಯಾವುದರ ಜೊತೆಗೆ ಬೇಕಾದರೂ ಸರ್ವ್ ಮಾಡ್ಬೋದು. ಕೇವಲ 30 ನಿಮಿಷದಲ್ಲಿ
ತಯಾರಾಗುವಂಥ ಆರೋಗ್ಯಕರವಾದ ಹಾಗೂ ಅಷ್ಟೇ ರುಚಿಯಾದ ಈ ಪಡ್ಡನ್ನು ನೀವು ತಯಾರಿಸಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.